ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಜಗತ್ ಪ್ರಸಿದ್ಧವಾದ ವೈಜ್ಞಾನಿಕ ಸಂಸ್ಥೆಯಾದ ನಾಸಾ ಹಲವು ಸಂಶೋಧನೆಗಳ ನಂತರ ಸೂರ್ಯನಿಂದ ಪ್ರತಿಕ್ಷಣವೂ ಹೊರಹೊಮ್ಮುವಂತಹ ಧ್ವನಿಯನ್ನು ರೆಕಾರ್ಡ್ ಮಾಡಿತು. ಆ ಧ್ವನಿಯನ್ನು ಕೇಳಿದ ವಿಜ್ಞಾನಿಗಳಿಗೆ ಅಚ್ಚರಿ ಉಂಟಾಯಿತು. ಏಕೆಂದರೆ ಸೂರ್ಯನಿಂದ ಪ್ರತಿಕ್ಷಣವೂ ಹೊರಹೊಮ್ಮುವಂತಹ ಆ ಧ್ವನಿ ಬೇರೆ ಯಾವುದೂ ಅಲ್ಲ, ಬದಲಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ವೇದಗಳಲ್ಲಿ ಗುಣಗಾನ ಮಾಡಲಾಗಿರುವಂತಹ ಪವಿತ್ರವಾದ ಮಂತ್ರ ಓಂಕಾರ. ಭಾರತೀಯ ಸಂಸ್ಕೃತಿಯಲ್ಲಿ ಓಂಕಾರಕ್ಕೆ ಅತಿಯಾದ ಮಹತ್ವವಿದೆ. ಸಂಸ್ಕೃತದಲ್ಲಿ ಪ್ರಣವ ಮಂತ್ರ ಎಂದು ಕರೆಯಲಾಗುವ ಓಂಕಾರವನ್ನು ಹಿಂದೂ ಧರ್ಮದಲ್ಲಿ ಸಾರ್ವಭೌಮ ಮಂತ್ರ ಎಂದು ಸಹ ಕರೆಯಲಾಗುತ್ತದೆ. ಓಂ ಎಂದರೆ ಪ್ರಣವ ಮಂತ್ರ, ಅಂದರೆ ಸಂಕೇತ ಅಥವಾ ಧ್ವನಿಯ ಮೂಲಕ ದೇವರನ್ನು ಆರಾಧಿಸುವುದು ಎಂದರ್ಥ. ಓಂಕಾರವನ್ನು ಉಚ್ಚಾರ ಮಾಡದೆ ಯಾವುದೇ ಪೂಜೆಗಳು ಶುರುವಾಗುವುದೂ ಇಲ್ಲ, ಸಂಪೂರ್ಣವಾಗುವುದೂ ಇಲ್ಲ. ಪ್ರತಿಯೊಂದು ವೇದ ಮಂತ್ರವೂ ಸಹ ಓಂಕಾರದಿಂದಲೇ ಆರಂಭಗೊಳ್ಳುತ್ತದೆ. ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಓಂಕಾರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳೇನು, ಪ್ರತಿ ಮಂತ್ರದ ಆರಂಭದಲ್ಲಿಯೂ ಓಂಕಾರವನ್ನೇಕೆ ಪಠಿಸಬೇಕು ಎಂಬಿತ್ಯಾದಿ ಅನೇಕ ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಓಂ ಎಂಬ ಮಂತ್ರದಲ್ಲಿ ಸಂಪೂರ್ಣ ಸೃಷ್ಟಿಯೇ ಅಡಗಿದೆ. ಓಂ ಎಂಬುದು ಈ ಜಗತ್ತಿನ ಮೊಟ್ಟ ಮೊದಲ ಶಬ್ದ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಇಡೀ ವಿಶ್ವವೇ ಓಂಕಾರ ಶಬ್ದದಿಂದ ನಿರ್ಮಿತಗೊಂಡಿದೆ. ಸೃಷ್ಟಿಯ ಆರಂಭಿಕ ಕಾಲಕ್ಕೂ ಮೊದಲು ಜಗತ್ತಿನಾದ್ಯಂತ ಅಂಧಕಾರ ಆವರಿಸಿತ್ತು. ಆಗ ಸೂರ್ಯದೇವನು ಓಂ ಎನ್ನುವಂತಹ ಮಂತ್ರವನ್ನು ನಿರಂತರವಾಗಿ ಪಠಣ ಮಾಡಿದಾಗ ಓಂಕಾರ ಧ್ವನಿ ಬ್ರಹ್ಮಾಂಡದೆಲ್ಲೆಡೆಯೂ ಪಸರಿಸಿತು. ಈ ಧ್ವನಿಯಿಂದಲೇ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಹ ಕಾಣಿಸಿಕೊಂಡರಂತೆ. ಲೋಕದಲ್ಲಿದ್ದಂತಹ ಅಂಧಕಾರ ಅಳಿದು ಹೋಗಿ ಗಾಳಿ, ಬೆಳಕು, ಮಳೆಯೆಲ್ಲ ಬಂದು ಸೃಷ್ಟಿ ಕಾರ್ಯಕ್ಕೆ ನಮ್ಮ ಭೂಮಿ ಯೋಗ್ಯವೆನಿಸಿಕೊಂಡಿತು. ಇಡೀ ಸೃಷ್ಟಿ ಕಾರ್ಯವೂ ಸಹ ಪ್ರಾರಂಭಗೊಂಡಿತು. ಹಾಗಾಗಿಯೇ ಓಂಕಾರವನ್ನು ಬ್ರಹ್ಮಾಂಡದ ಧ್ವನಿ ಎಂದು ಕರೆಯಲಾಗುತ್ತದೆ. ಸುಮಾರು 10 ಮಿಲಿಯನ್ ಮಂತ್ರಗಳಲ್ಲಿ ಓಂಕಾರ ಅತ್ಯಂತ ಚಿಕ್ಕದಾದ, ಅತ್ಯಂತ ಪರಿಣಾಮಕಾರಿಯಾದ ಮಂತ್ರವೆನಿಸಿಕೊಳ್ಳುತ್ತದೆ. ಓಂ ಎಂಬುದು ಕೇವಲ ಒಂದು ಅಕ್ಷರವಲ್ಲ, ಅದು ಆ, ಉ ಮತ್ತು ಮಾ ಎಂಬ 3 ಅಕ್ಷರಗಳ ಸಂಗಮ. ಆ, ಉ, ಮಾ ಎಂಬ 3 ಅಕ್ಷರಗಳು ತ್ರಿಮೂರ್ತಿಗಳ ಪ್ರತೀಕ. ಆ ಎಂದರೆ ಸೃಷ್ಟಿ ಅರ್ಥಾತ್ ಬ್ರಹ್ಮದೇವ, ಉ ಎಂದರೆ ವಿಕಸನ ಅರ್ಥಾತ್ ವಿಷ್ಣುದೇವರು, ಮಾ ಎಂದರೆ ವಿನಾಶ ಅರ್ಥಾತ್ ಶಿವಪರಮಾತ್ಮರು. ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಓಂ ಶಬ್ದದಲ್ಲಿ ಅಡಕವಾಗಿದ್ದಾರೆ. ಅಂದರೆ ಓಂ ಎಂಬ ಒಂದೇ ಪದವು ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಪ್ರತಿನಿಧಿಸುತ್ತದೆ. ಶಿವ ಮೆಚ್ಚಿದ ಬೀಜ ಮಂತ್ರಗಳಲ್ಲಿ ಓಂಕಾರಕ್ಕೆ ಅಗ್ರಸ್ಥಾನವಿದೆ. ಹಾಗಾಗಿಯೇ ಶಿವದೇವರಿಗೆ ಓಂಕಾರೇಶ್ವರ ಎಂದು ಕರೆಯಲಾಗುತ್ತದೆ. ಓಂ ಎಂಬ ಪದಕ್ಕೆ ವಿಶೇಷವಾದ ಶಕ್ತಿ ಇದೆ. ಓಂಕಾರವು ಧ್ಯಾನದ ಸಾಧನವೂ ಹೌದು. ನಮ್ಮ ಋಷಿಗಳ ಪ್ರಕಾರ ಪರಮಾತ್ಮನನ್ನು ಸೇರಲು ಸುಲಭ ಸಾಧನವೆಂದರೆ ಅದು ಓಂಕಾರ. ತಪಸ್ಸನ್ನು ಆಚರಿಸುವವರು ಓಂಕಾರವನ್ನು ಪಠಿಸುತ್ತಾರೆ ಹಾಗೂ ಆ ಮೂಲಕ ಸಿದ್ಧಿಯನ್ನು ಪಡೆಯುತ್ತಾರೆ. ಸಂಸ್ಕೃತದ ಓಂ ಅಕ್ಷರವು ಗಣೇಶ ದೇವರ ರೂಪವನ್ನು ಹೋಲುವುದು ಮತ್ತೊಂದು ವಿಶೇಷತೆ. ಓಂಕಾರ ಪಠಣದ ಉಪಯೋಗಗಳು. ಓಂ ಅತ್ಯಂತ ಪರಿಣಾಮಕಾರಿಯಾದ ಮಂತ್ರವಾಗಿದ್ದು ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ವರ್ಚಸ್ಸನ್ನು ವೃದ್ಧಿ ಮಾಡುತ್ತದೆ. ಮಾತು ಬಾರದವರು ಸಹ ಓಂಕಾರದಲ್ಲಿರುವಂತಹ ಆ, ಉ ಹಾಗೂ ಮಕಾರವನ್ನು ಉಚ್ಚರಿಸಬಹುದಾಗಿದೆ. ಸತತವಾಗಿ ಓಂಕಾರವನ್ನು ಪಠಣ ಮಾಡುವುದರಿಂದ ತೊದಲುವಿಕೆ ಇದ್ದರೆ ಗುಣವಾಗುತ್ತದೆ. ಮನೆಗಳಲ್ಲಿ ಧನಾತ್ಮಕ ಶಕ್ತಿ ಪ್ರವಹಿಸುತ್ತದೆ. ಓಂಕಾರ ಪಠಣ ಮಾಡುವುದರಿಂದ ಇಡೀ ದೇಹದಲ್ಲಿ ಅದ್ಭುತವಾದ ಕಂಪನ ಉಂಟಾಗುತ್ತದೆ. ಅಕಾರ ಉಚ್ಚರಿಸುವಾಗ ಉದರದಲ್ಲಿ ಕಂಪನ ಉಂಟಾಗುತ್ತದೆ. ಉಕಾರ ಉಚ್ಚರಿಸುವಾಗ ಎದೆಯ ಭಾಗದಲ್ಲಿ ಕಂಪನ ಉಂಟಾಗುತ್ತದೆ. ಮಕಾರ ಉಚ್ಚರಿಸುವಾಗ ಕುತ್ತಿಗೆ ಭಾಗದಿಂದ ಆರಂಭವಾಗಿ ಇಡೀ ಮುಖದ ಭಾಗವು ಕಂಪಿಸುತ್ತದೆ. ಈ ಕಂಪನ ರಕ್ತ ಸಂಚಾರವನ್ನು ಸರಾಗಗೊಳಿಸುತ್ತದೆ.
ಓಂಕಾರ ಪಠಣದಿಂದ ಉಂಟಾಗುವ ಕಂಪನಗಳು ಬೆನ್ನು ಮೂಳೆಗೆ ಬಹಳ ಒಳ್ಳೆಯದು. ಓಂಕಾರದ ಉಚ್ಚಾರಣೆ ಮಾಡುವುದರಿಂದ ಗಂಟಲಿನಲ್ಲಿ ಕಂಪನ ಉಂಟಾಗುತ್ತದೆ. ಇದರಿಂದ ಥೈರಾಯ್ಡ್ ಗ್ರಂಥಿಯ ಮೇಲೆ ಸಕಾರಾತ್ಮಕವಾದ ಪರಿಣಾಮ ಉಂಟಾಗಿ ಥೈರಾಯ್ಡ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಓಂಕಾರದ ಉಚ್ಚಾರಣೆ ಮಾಡುವುದರಿಂದ ಶರೀರದ ಸಪ್ತ ಚಕ್ರಗಳು ಸಹ ಚೈತನ್ಯಗೊಳ್ಳುತ್ತವೆ. ಸಂಶೋಧನೆಗಳ ಪ್ರಕಾರ ಓಂಕಾರದ ಪಠಣವು ದೇಹದಲ್ಲಿರುವ ಅಡ್ರಿನಲಿನ್ ಸ್ರಾವವನ್ನು ಕಡಿಮೆಗೊಳಿಸುತ್ತದೆ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಇದು ಮನಸ್ಸಿನ ಭಯ ಹಾಗೂ ಅಸಮಾಧಾನವನ್ನು ನಿಯಂತ್ರಿಸುತ್ತದೆ. ಓಂಕಾರದ ಪಠಣವು ನೆನಪಿನ ಶಕ್ತಿಯನ್ನು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಓಂಕಾರದ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ಸಹ ನಡೆದಿವೆ. ಓಂಕಾರವನ್ನು ಪಠಿಸದೇ ಇರುವವರ ಮೆದುಳಿನ ತರಂಗಗಳನ್ನು ಅಧ್ಯಯನ ಮಾಡಿ ಅನಂತರ ಅವರೆಲ್ಲರಿಗೂ ನಿಯಮಿತವಾಗಿ ಓಂಕಾರ ಪಠಣ ಮಾಡಲು ತಿಳಿಸಿ ತದನಂತರ ಅವರ ಮೆದುಳಿನ ತರಂಗಗಳನ್ನು ಪುನಃ ಅಧ್ಯಯನ ಮಾಡಿದಾಗ ಅವರಲ್ಲಿ ಏಕಾಗ್ರತೆ, ಮಾನಸಿಕ ಶಾಂತಿ ವೃದ್ಧಿಯಾಗಿರುವುದು ಹಾಗೂ ಒತ್ತಡ ಕಡಿಮೆಯಾಗಿರುವುದು ಕಂಡುಬಂದಿದೆಯಂತೆ. ಓಂಕಾರವನ್ನು ಪಠಿಸುವುದರಿಂದ ರಕ್ತದೊತ್ತಡ ಕಡಿಮೆಯಾಗಿರುವಂತಹ ಸಾಕಷ್ಟು ಉದಾಹರಣೆಗಳಿವೆ. ಹೃದಯ ಸಂಬಂಧಿ ಕಾಯಿಲೆಗಳು ಹತ್ತಿರವೂ ಸುಳಿಯುವುದಿಲ್ಲ. ಓಂಕಾರವನ್ನು ಯಾವ ಸಮಯದಲ್ಲಿ ಪಠಣ ಮಾಡಬೇಕು? ಮುಂಜಾನೆ ಸೂರ್ಯೋದಯಕ್ಕೂ ಅರ್ಧ ಗಂಟೆ ಮೊದಲು ಹಾಗೂ ಸೂರ್ಯೋದಯದ ಅರ್ಧ ಗಂಟೆಯ ನಂತರ ಓಂಕಾರ ಪಠಣೆಗೆ ಒಳ್ಳೆಯ ಸಮಯ ಎಂದು ಭಾವಿಸಲಾಗುತ್ತದೆ. ಮುಂಜಾನೆಯ ಸಮಯ ಸಾಧ್ಯವಾಗದಿದ್ದರೆ ಸಂಜೆ ಸೂರ್ಯಾಸ್ತದ ಅರ್ಧ ಗಂಟೆ ಮೊದಲು ಹಾಗೂ ಸೂರ್ಯಾಸ್ತದ ಅರ್ಧ ಗಂಟೆ ನಂತರ ಈ 1 ಗಂಟೆಯ ಸಮಯದಲ್ಲಿ ಓಂಕಾರ ಪಠಣ ಮಾಡಬೇಕು. ಪ್ರಶಾಂತವಾದ ಸ್ಥಳದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತಿರುವ ಜಾಗದಲ್ಲಿ ಜಮಖಾನವನ್ನು ಹಾಸಿಕೊಂಡು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತು ಓಂಕಾರ ಪಠಿಸಬೇಕು. ಬೆನ್ನು ನೇರವಾಗಿರಬೇಕು ಹಾಗೂ ಕಣ್ಣುಗಳು ಮುಚ್ಚಿರಬೇಕು. ದೀರ್ಘ ಉಸಿರೆಳೆದುಕೊಂಡು ಓಂಕಾರವನ್ನು ಪಠಿಸುತ್ತಾ ಉಸಿರನ್ನು ಹೊರಬಿಡಬೇಕು. ಪ್ರತಿನಿತ್ಯ ಕನಿಷ್ಠ 21 ಬಾರಿಯಾದರೂ ಓಂಕಾರ ಪಠಣ ಮಾಡುವುದರಿಂದ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಯಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ ಓಂಕಾರವು ಆಧ್ಯಾತ್ಮಿಕ ಸಾಧನೆಯ ಮಂತ್ರವಷ್ಟೇ ಆಗಿರದೆ ವ್ಯಕ್ತಿಯ ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಮಂತ್ರವೂ ಸಹ ಆಗಿದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಒಂದು ಬೀಜ ಮಂತ್ರವೆನಿಸಿಕೊಂಡಿರುವ ಓಂಕಾರದ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.